ನಮ್ಮ ರೈತ ಹೋರಾಟದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ 2025-25ನೇ ಸಾಲಿನ ಬೆಂಬಲ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡೋಂಥ ಕಳೆದ ಒಂದು ತಿಂಗಳಿಂದ ಹೋರಾಟ ಚಾಲು ಐತಿ. ಆದ್ರೆ ಧರಣಿ ಹೋರಾಟ 30ನೇ ತಾರೀಕು ದಿವಸ ನಾವು ಮೊದಲ 30ನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸ್ಟ್ರೈಕ್ ಬೃಹತ್ ಪ್ರತಿಭಟನೆ ಮಾಡಿದ್ವು. ಜಿಲ್ಲಾಧಿಕಾರಿಗಳು ನನಗೆ 2 ದಿವಸ ಟೈಮ್ ಕೊಡಂತೇಳಿ ಟೈಮ್ ಕೇಳಿದ್ರು. ಮರನೇ ದಿವಸ ಮೀಟಿಂಗ್ ಕರೀತೀವಿ ಅಂತ ಹೇಳ್ರಿ, ಮೀಟಿಂಗ್ ಕರೀಲಿಲ್ಲ. ಆ ನಂತರ ನಾವು ಏನು ಮಾಡೋದು, ಧರಣಿ ಹೋರಾಟ ಹಾಕೊಂಡು ಆ ನಂತರ ಈಗ ಪದೇ ಅವ್ರು ಕಳೆದ 7-8 ದಿವಸಗಳಿಂದ ನಮಗೆ ಬರ್ತು ಅಂತ ಹೇಳಿ ಕೇಸಿಂದ ಇಲ್ಲಿ ಎಲ್ಲೂ ಮಾಧ್ಯಮದಾಗ ಅಥವಾ ಎಲ್ಲೂ ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನೋ, ಮಾನ್ಯ ಜಿಲ್ಲಾಧಿಕಾರಿಯವರೇ, ನೀವು ದಯವಿಟ್ಟು ನೀವು ಸಂಪೂರ್ಣ ಜವಾಬ್ದಾರಿ ತಗೊಂಡು ನೀವು ಆಫೀಸ್ನಾಗ ಕೂತು ಘೋಷಣೆ ಮಾಡಿದ್ರೆ ನಮ್ದು ಒಪ್ಪಿಗೆ ಐತಿ. ಯಾಕಂದ್ರೆ ಇದು ರೈತ ಕುಲ ಐತಿ. ನಮ್ಮ ಬೆಳಗಾವಿ ಜಿಲ್ಲಾದಾಗ ಇಲ್ಲಂದ್ರು ನಾವು ಈ ಉತ್ತರ ಕರ್ನಾಟಕದಾಗ ಈ ಒಂದು 1.5 ಕೋಟಿ ಜನ ರೈತರ ಕಬ್ಬು ಬೆಳೆಗಾರದು. ನಾವು ಎಲ್ಲರಿಗೂ ಒಂದೇ ಮೆಸೇಜ್ ಕೊಡುವಂಥ ಕೆಲಸ ಮಾಡ್ರಿ. ನೀವು ಅಲ್ಲಲ್ಲೇ ಹೋಗಿಸಿಂದ ನಾವು ಕನ್ಫ್ಯೂಸ್ ಆಗತೈತಿ ನಮಗೆ ಏನು ಅನ್ನೋದ. ನಮ್ಮ ಬೆಲೆ ಏನಪ್ಪ ಅಂದ್ರೆ ಮೊದಲನೇ ಉದ್ದೇಶ 3,750 ರೂಪಾಯಿ ಮಹಾರಾಷ್ಟ್ರ ಮಾದರಿಯಾಗಿ ಬಿಲ್ ಕೇಳಿದ್ವಿ ನಾವು. ಆ ನಂತರ ನಮ್ಮ ರಾಜ್ಯದವ್ರು ಎಲ್ಲರೂ ರೈತರ ಕಬ್ಬು ಬೆಳೆಗಾರರ ಕೂಡಿ 3,500 ರೂಪಾಯಿ ಕೊಡ್ರಿ ಅಂತೇಳಿ ನಾವು ಕೇಳಿದ್ವು. ಈಗ 3,500 ರೂಪಾಯಿ ನಾವು ಕೇಳಿದ್ವು, ನೀವು 3,200 ಹೇಳಿದಿರಿ. ನಾ ಏನು ಹೇಳಿದ್ವಿ, ನಾವು 3,500 ಕೇಳಿದ್ವು, ಇನ್ನೂ 10 ರೂಪಾಯಿ ಹೆಚ್ಚಾಗಿ ಕೊಡ್ರಿ ಅಂತ ನಾವು ಕೇಳಿದ್ವು. ಎಷ್ಟು ಕೊಡೋದು ಬಿಡೋದು ಸರ್ಕಾರ ವಿಚಾರ, ಒಪ್ಪೋದು ಬಿಡೋದು ನಮ್ಮ ವಿಚಾರ. ನಡಕಿ ನಾವು ಇದ್ರಾಗ ಯಾವ ಮಧ್ಯಸ್ಥಿಕೆ ವಹಿಸಿ ಇದ್ರಾಗ ಮಾತಾಡುವಂಥ ಹಕ್ಕು ಯಾರಿಗೂ ಇಲ್ಲ. ಎಲ್ಲ ರೈತ ಕುಲ ಮಾತಾಡ್ಬೇಕು. ನಾನು ಅನ್ನುವಂಥದ್ದು ಯಾರೂ ಇಲ್ಲ. ಯಾರಿಂದ ಏನು ನಡೆದಿಲ್ಲದ, ಜನರಿಂದ ನಡೆದೈತಿ, ಜನಶಕ್ತಿ ಎದ್ದೈತಿ. ಇದಕ್ಕೆ ನಾಯಕರು ಯಾರಪ್ಪ ಅಂದ್ರೆ ಪ್ರತಿಯೊಬ್ಬ ರೈತ, ಪ್ರತಿಯೊಬ್ಬ ಕೂಲಿ ಕಾರ್ಮಿಕ, ವಿವಿಧ ಸಂಘಟನೆ ಮಾಲೀಕರು, ರೈತರ ಅನ್ನ ತಿನ್ನುವಂಥವ್ರು ಯಾರ್ಯಾರು ಅದಾರಲ್ಲ ಅವ್ರೆಲ್ಲರೂ ಇದಕ್ಕೆ ನಾಯಕರನ. ಇದಕ್ಕೆ ಯಾರ ಇವರು ಅನ್ನುವಂಥ ಪ್ರಶ್ನೆ ಇಲ್ಲ. ಯಾರಿಂದ ಹೋರಾಟ ಎದ್ದೈತಪ್ಪ ಅಂತಂದ್ರೆ ರೈತ ಕುಲದಿಂದ ಹೋರಾಟ ಎದ್ದೈತಿ. ರೈತ ಸಂಘದವರ ಬರೀ 10% ಅದು 90% ಬೆಂಬಲಿಗರ. ನಮ್ಮ ಕಬ್ಬು ಬೆಳೆಗಾರ ಇರ್ಬೋದು, ಗೊಂಜಾಳ ಬೆಳೆಗಾರ ಇರ್ಬೋದು, ಸೋಯಾಬೀನ್ ಬೆಳೆಗಾರ ಇರ್ಬೋದು, ಆ ಕಡೆ ಎಲ್ಲ ಪಾಪ ಹತ್ತಿ ಬೆಳಿತಾವ್ರು. ಎಲ್ಲರೂ ಸ್ಟ್ರೈಕ್ ಕೂತಾರೆ ಅಂದ್ರೆ ನಮ್ಗೆ ಎಲ್ಲರೂ ಸಪೋರ್ಟ್ನಲ್ಲ. ರೈತರು ಎಲ್ಲ ಅನ್ನ ಎಲ್ಲ ಬೇಕಾ, ಬರೀ ಸಕ್ಕರೆಯಿಂದ ಅಟ್ಟ ಅನ್ನ ಉಣ್ಣಂಗಿಲ್ಲ. ಬಾಸ್ಮತಿ ಅಕ್ಕಿ, ಗೊಂಜಾಳ, ರಾಗಿ, ಉದ್ದ, ಸೋಯಾಬೀನ್, ಸೂರ್ಯಪಾನ, ಕಡ್ಲಿ, ತೊಗರಿಬೇಳೆ ಎಷ್ಟು ನಮಗೆ 108 ಥರ ಬೆಳೆಯುವಂಥ ರೈತರೆಲ್ಲ ಸಪೋರ್ಟ್ ಮಾಡ್ಯಾರ. ಪ್ರತಿನಿತ್ಯ ಕಾಯಿಪಲ್ಲೆ ಬೆಳೆದು ಸಪೋರ್ಟ್ ಮಾಡ್ಯಾರ. ಅದಕ್ಕೆ ನಾವು ದಯವಿಟ್ಟು ಜಿಲ್ಲಾಧಿಕಾರಿಗೆ ಹೇಳ್ತೇನೆ, ಮೀನಾಮೀಸ ಎನ್ಸಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಡೈರೆಕ್ಟಾಗಿ ಮಾತಾಡ್ರಿ. ಈ ಜಟಿಲವಾದಂಥ ಸಮಸ್ಯೆಯನ್ನು ಮುಖ್ಯಮಂತ್ರಿ ಬಗೆಹರಿಸಬೇಕು. ನಮಗೆ 3,500 ರೂಪಾಯಿ ಬಿಲ್ ಕೊಡಬೇಕು. ಇನ್ನೂ ಹಲವಾರುಗಳ ಸಮಸ್ಯೆಗಳು ನಮ್ಮ ಹಿಂದಿನ ಬಾಕಿ 5 ರೂಪಾಯಿ ಕೊಡೋದೈತಿ. ಆ ನಂತರ ಕಟ್ ಮಾಡೋಂಗಿಲ್ಲ, ಕಾಟ ಹಾಕಬೇಕು. ಆ ನಂತರ ಈಗ ಸೂಟ್ ತೆಗಿಯೋಂಗಿಲ್ಲ. ಆ ನಂತರ ಟ್ಯಾಕ್ಟ್ರಿ ಬಂದ ತಕ್ಷಣ ತೂಕ ಮಾಡಬೇಕು. ಅವು ಹಂತವಾಗಿ ಕಡಿಮೆ ಮಾಡ್ಕೊಂಡು ತಗೋಣ. ಮೊದಲು ಬಿಲ್ ಕೊಡುವಂಥ ವ್ಯವಸ್ಥೆ ಮಾಡ್ರಿ ಅಂತೇಳಿ ನಾನು ಯಾಕೆ ಇಷ್ಟ. ನೋಡ್ರಿ ಸರ್, ಕಾರ್ಖಾನೆ ಮಾಲೀಕರು ಅಂದ್ರೆ ಯಾರ? ಕಾರ್ಖಾನೆ ಮಾಲೀಕಿಗೆ ಪರ್ಮಿಷನ್ ಕೊಟ್ಟವ್ರು ಯಾರ? ಮುಖ್ಯಮಂತ್ರಿ DC ಕೊಟ್ಟಾಗ ಫ್ಯಾಕ್ಟ್ರಿ ಕಟ್ತಾರ. ಪವರ್ ಸದ್ಯ ತಾಕತ್ತಿಗೆ DC ಮಂತ್ರಿಗೆ ಐತಪ್ಪ ಅಂದ್ರೆ ನಾಳೆ CM ಯಾವ ಕಾರ್ಖಾನೆ ಬಿಲ್ ಕೊಡಲ್ಲ, ಅದನ್ನ ಲೈಸೆನ್ಸ್ ಅಂತ ತಾಕತ್ತು ರಾಜ್ಯದಾಗ ಯಾರ್ಯಾರ ಏಕೈಕ ಐತಪ್ಪ ಅಂದ್ರೆ ಮುಖ್ಯಮಂತ್ರಿಗಳು ಐತೆ. ಫ್ಯಾಕ್ಟ್ರಿ ಮಾಲಕರ ವಿರುದ್ಧ ಮಾತಾಡೋದು, ನಾವು ಅವ್ರಿಗೆ ಅನ್ನೋದು, ಅವ್ರಿಗೆ ನಾವು ಕೇಳ್ಕೊತು. ಅವ್ರಿದ್ದ ಅವ್ರು ಏನನ್ನತ್ತಾರು, ನಮ್ಮ ಫ್ಯಾಕ್ಟ್ರಿ ಸಾಲಾಗೈತೆ ಅಂತಾರ. ಅವ್ರು ಸಾಲ ತುಂಬ ತಾಕತ್ತು ಯಾರಿಗೈತೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಐತಿ, ರಾಜ್ಯ ಸರ್ಕಾರ ಐತಿ. ಫ್ಯಾಕ್ಟ್ರಿನೂ ಬದುಕಲಿ, ರೈತರು ಬದುಕಲಿ. ನಾವೇನು ಫ್ಯಾಕ್ಟ್ರಿ ಹಾಳು ಮಾಡಿ ಕಬ್ಬನ್ನು ಇಟ್ಕೊಂಡು ಕೊಡೋದಿಲ್ಲ. ಆದ್ರೆ ರೈತರು ತುಳಿಯುವಂಥ ಕೆಲಸ ಯಾವ ಕಾರ್ಖಾನೆಯವ್ರು ಮಾಡಬಾರ್ದು, ಸರ್ಕಾರ ಮಾಡಬಾರ್ದು. ಸರ್ಕಾರ ಇದ್ದ ಕಾರ್ಖಾನೆ ಅವರಿಗೆ ಎಚ್ಚರಿಕೆ ಕೊಡಬೇಕು. 3,500 ನಾವು ಕೇಳಿದ್ವು, ಇನ್ನೂ 10 ರೂಪಾಯಿ ಬೋನಸ್ ಹಾಕಿ ರೈತನ ಖುಷಿ ಪಡಿಸ್ಬೇಕಂತೇಳಿ ಮಾಧ್ಯಮ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾವು ನೋಡ್ರಿ, ಕೇಂದ್ರ ಸರ್ಕಾರದ FRP ನಾವು ಯಾವತ್ತೂ ಒಪ್ಪೋದಿಲ್ಲ. 10 ವರ್ಷದಿಂದ ನಾವು ಒಪ್ಪಿಲ್ಲ. ಕೇಂದ್ರ ಸರ್ಕಾರ ಕೇಂದ್ರದಾಗೂ ಆಯಾ ರಾಜ್ಯದಾಗ ಒಂದು ಕಡೆ 4,500 ರೂಪಾಯಿ ಐತಿ, ಪಂಜಾಬ್ದಾಗ 400 ಐತಿ, ಗೋವಾದಾಗ 3,800 ಐತಿ. ಕರ್ನಾಟಕದಾಗ ಮಾತ್ರ ಯಾಕೆ ಕಡಿಮೆ ಐತಿ ಸರ?
ಕರ್ನಾಟಕ ಸಕ್ಕರೆನ ಕರ್ನಾಟಕ ಹೋಗ್ತೈತಿನ ಈಜಿಪ್ತಿಗೆ ಹೋಗ್ತೈತಿ, ಲಂಡನ್ಗೆ ಹೋಗ್ತೈತಿ, ಫಾರಿನ್ಗೆ ಹೋಗ್ತೈತಿ. ನಮ್ಮ ಕಲ್ಲು ಸಕ್ಕರೆ ಡೈಮಂಡ್ ಸಕ್ಕರೆ ಹೊರದೇಶಕ್ಕೆ ರಫ್ತಾಗುವಂತ ರಾಜ್ಯ ಯಾವ್ದಾರ ಐತಂದ್ರ ಪ್ರಥಮ ದೇಶದಾಗ ಕಬ್ಬು ಉತ್ಪಾದನೆ ಮಾಡ್ತಕ್ಕಂಥ ಅತಿ ಕಬ್ಬು ಬೆಳಿತಕ್ಕಂಥ ರಾಜ್ಯ ಯಾವ್ದೈತೆ ಅಂದ್ರೆ ಈ ಸದ್ಯ ಕರ್ನಾಟಕ ಐತಿ. ಅದಕ್ಕಾಗಿ ನಾ ಹೇಳ್ತೇನೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿಕೆಯಿಂದ ರೈತನಿಗೆ ಬೆಲೆ ಕೊಡುವಂತ ಕೆಲಸ ಮಾಡಬೇಕು. ಮಹಾರಾಷ್ಟ್ರ ಮಾದರಿ ಹಂಗೆ ಬೆಲೆ ಕೊಡಬೇಕು. ಅದಕ್ಕಾಗಿ ಇವತ್ತು ನಮ್ಮ ಹೋರಾಟ ಐತಿ. ಯಾವುದೇ ಕಾರಣಕ್ಕೆ ನಾವು ಹಠವನ್ನು ಬಿಡುದಿಲ್ಲ. ಹಠ ಹಿಡಿಯಾಕೆ ನಾವೇನು ಯಾರ ಜೊತೆ ಬೆಳೆದಾಡತ್ತಿಲ್ಲ, ನಾವು ಸೊಕ್ಕಲಿ ಮಾತಾಡತ್ತಿಲ್ಲ. ನಾವು ಬೆಳೆದಂಥ ಬೆಲೆಗೆ ನಿಖರವಾದಂಥ ಬೆಲೆ ಕೊಡ್ರಿ. ಯಾಕಂದ್ರೆ ನೀವು ಹೇಳಿದಂಥ ಬೆಲೆ ರೇಟ್ ಕೊಟ್ಟು ನಾವು ತಗೋತು. ಒಂದು ದಿವ್ಸನಾಗ ಕಾರ್ ಗಾಡಿ ಸೈಕಲ್ ಮೋಟ್ರ್ ರೇಟ್ 10,000 1 ಲಕ್ಷ ಹೆಚ್ಚು ಮಾಡ್ತೀರಿ. ನಮ್ಗೆ ಕೇಳ್ತೀರಿ ನಾವಾಗ ಬಂಗಾರ ರೇಟ್ 60,000 ಡಬಲ್ 130 ಮಾಡಿದ್ರಿ, 130 ಮಾಡಿದ್ರಿ. ನಮ್ಮ ರೈತರು ನಾನು ಮೀಟಿಂಗ್ ಕರೆದ ನಾವು ಬಂಗಾರ ಹೆಚ್ಚು ರೇಟ್ ಮಾಡೋದಪ್ಪ ನಿಮ್ಗೆ ಒಪ್ಪಿಗೆ ಐತಿ ಕೇಳಿದ್ರಿ? ಯಾರು ಕೇಳಿಲ್ಲ. ನೀರು ರೇಟ್ ಹೆಚ್ಚು ಮಾಡ್ತಾಗ ಕೇಳಿಲ್ಲ. ಕಾರ್ ಗಾಡಿ ಇದನ್ನ ಟ್ಯಾಕ್ಸ್ ಹೆಚ್ಚು ಮಾಡ್ತಾಗ ಕೇಳಿಲ್ಲ. ಆದ್ರೆ ಕಬ್ಬಿನ ಬಿಲ್ ಹೆಚ್ಚು ಮಾಡಿದ್ನಾಗ ಯಾಕೆ ನಮ್ಗೆ ಕೇಳಿ ಫ್ಯಾಕ್ಟ್ರಿ ಚಾಲು ಮಾಡಬಾರ್ದು? ನಾವು ದುಡ್ದಂಥ ಬೆಲೆ ಗೊಂಜಾಳ 2,800 ರೂಪಾಯಿ ಕೊಟ್ಟ ಅಂದ್ರೆ 1,800 ಕೊಡಾಕತ್ತೀರಿ ಅಂದ್ರೆ ನಾವು ರೈತರನ್ನ ಹಾದಿ ನಂಬಿದ್ದೆವು. ಹುಚ್ಚರತ್ತಿದ್ರಿ ರೈತರಿದ್ರ ದೇಶ, ರೈತರಿದ್ರ ನೀವು, ರೈತರಿದ್ರ ಜಗತ್ತ. ಅನ್ನದಾದಿದ್ರನೇ 180 ಕೋಟಿ ಜೀವರಾಶಿ ಬದುಕಾತ ಭೂಮಿ ಮೇಲೆ ಅಂದ್ರ ಅನ್ನ ಹಾಕು ರೈತರಿಂದ ಅಂತ ಹೇಳಕ್ ನಾವು ಬಯಸ್ತೀನೋ. ಇವತ್ತು ನೀವು ಎಲ್ಲರೂ ಕೂಡಿ ನಮಗದನ್ನ ಒಳ್ಳೆ ಸುದ್ದಿ ಮುಚ್ಚುವಂತ ಕೆಲಸ ಮಾಡ್ರಿ ಅಂತೇಳಿ ನಿಮಗೆ ವಿನಂತಿ ಪೂರ್ವಕ ನಾ ಬೇಯಂಗಿಲ್ಲ, ಮನವಿ ಮಾಡ್ಕೊತೀನಿ. ಸರ್, ಇವತ್ತು ನಮ್ಮ ವಿದ್ಯುತ್ ಹತ್ತಿದ್ದು ಗೋಕಾಕದಲ್ಲಿ, ಆದರೆ ನನ್ನ ರೈತ ಕುಲ 31 ಜಿಲ್ಲೆಯಲ್ಲಿ ಇವತ್ತು ಕ್ರಾಂತಿಕಾರಿ ಹೋರಾಟ ಮಾಡ್ತಾ ಇದ್ದಾರೆ. ಈ ರೈತ ಕುಲಕ್ಕೆ ಬಲ ಕೊಡ್ತಾ ಇದ್ದಾರೆ. ಇವರನ್ನದೇ ನಾಳೆ ವಕೀಲ ಸಂಘದವರೆಲ್ಲ ಮೀಟಿಂಗ್ ಕರೆದು ರೈತ ಸಂಘಕ್ಕೆ ಬೆಂಬಲ ಕೊಟ್ಟು ಗೋಕಾಕ್ ಬಂದ್ ಮಾಡ್ತೀವಿ ಅಂತ ಕರೆ ಕೊಟ್ಟರು. ಆ ನಂತರ ಇವತ್ತು ಆ ಕುಲ ಈ ಕುಲ ಯಾವ ಕುಲನೂ ಇಲ್ಲ. ಅನ್ನ ತಿನ್ನೋ ಕುಲ ಯಾವ್ದಾರ ಭೂಮಿ ಮೇಲೆ ಐತೆ ರೈತ ಕುಲ, ಬಡವರ ಕುಲ, ದೀನ ದಲಿತರ ಕುಲ, ಕೂಲಿ ಕಾರ್ಮಿಕರ ಕುಲ, ಎಲ್ಲ ಸಮಾಜದವರು ಬೆನ್ನ ಹೆಚ್ಚಿ ನಮ್ಮ ಬೆಂಬಲ ನಿಂತಾರೋ. ಅದಕ್ಕಾಗಿ ಎಲ್ಲರಿಗೂ ಜಯ ಸಿಗ್ಲಿ. ಇವು ರೈತ ಸಂಘದ ಜಯ ಅಲ್ಲ, ನಿಮ್ಮ ಜಯ. ನೀವು ನಮ್ಮ ಜೋಡಿಗೆ ಬಂದಿದ್ದೀರಿ, ನೀವೆಲ್ಲರೂ ತನ್ನಂತ ಜಯ ಅಂತ ಹೇಳ್ತಾನು. ಇದು ಇತಿಹಾಸ ಬರೆಯುವಂತ ಕಾಲ ಬಂದೈತಿ. ಎಲ್ಲಾ ಕುಲದವರಿಗೆ ನಾ ಸಪೋರ್ಟ್ ಇದನ್ನ ವಿನಂತಿ ಮೂಲಕವಾಗಿ ಕೇಳ್ತಾನು. ಈ ರೈತರಿಗೆ ಅನ್ನದಾತರಿಗೆ ಸಪೋರ್ಟ್ ಮಾಡ್ರಿ. ಅನ್ನದಾತ ಇದ್ರ ಪ್ರತಿಯೊಂದು ಅಂಗಡಿ, ಪ್ರತಿಯೊಂದು ಸ್ಪೇರ್ ಪಾರ್ಟ್ ಅಂಗಡಿ, ಪ್ರತಿಯೊಂದು ಚಾದ ಹೋಟೆಲ್, ಹಾಸ್ಪಿಟಲ್, ಓಟ, ಕಚೇರಿ ಎಲ್ಲ ನುಡಿದನ ಈ ಬಡವರ ಮೇಲೆ ಹೇಳಕ್ ಬೇಸ್ತನೋ. 3,500 ರೂಪಾಯಿ ಬಿಲ್ ಕೊಡುತ್ತೆ. ಮತ್ತೆ ವಿನಂತಿ ಮುಖವರಿಗೆ CM ಸಿದ್ದರಾಮಯ್ಯರಿಗೆ ನಾ ಒತ್ತಾಯ ಮಾಡ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ 29 ಕಾರ್ಖಾನೆಗಳು ಮಾಲೀಕರು ಯಾವುದೇ ಸಂಧಾನ ನಮ್ಮ ಜೊತೆ ಮಾಡಿಲ್ಲ. ಯಾವ್ದಾದ್ರು ಒಬ್ಬ ನಾಯಕರ ಜೊತೆ ಮಾತಾಡ್ಬೇಕು. ಅವ್ರು ನಾವು ಅಂತವ್ರಲ್ಲ. ಇದೇನೇ ಇದ್ರು ಏಕಮಾರ್ ದೋತು ಕೂಡ ರೈತ ಸಂಘಟನೆ ಗೋಕಾಕದಿದ. ನಾವು ಕಮಿಟ್ಮೆಂಟ್ ಅಧಿಕಾರ ಜೊತೆ ಮಾತಾಡೋದು, ಹುಚ್ಚ ರೈತರು ಹುಚ್ಚು ಮಾಡುವಂಥದ್ದಿಲ್ಲ. ಇಲ್ಲೇ ಮಾತಾಡೋದು, ಇಲ್ಲೇ ಹೇಳೋದು. ಅವ್ರು ಯಾರು ನಮ್ಮ ಜೊತೆ ಬಂದಿಲ್ಲ. ಬಂದ್ರು ನಾವು ಅವ್ರಿಗೆ ಮರ್ಯಾದೆ ನಾವು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲಪ್ಪ ಅಂತಂದ್ರ ನಮ್ಮ ಬೆಲೆಗೆ ಬೆಂಬಲ ಕೊಡ್ತಕ್ಕ ನಮ್ಮ ಹೋರಾಟ ಫ್ಯಾಕ್ಟ್ರಿ ಮಾಲಕರ ಜೊತೆ ಅಲ್ಲ. ಮಾಲಕರಿಗೆ ಲೈಸೆನ್ಸ್ ನಾವು ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಲೈಸೆನ್ಸ್ ಕೊಟ್ಟಿದ್ದೀರಿ. ಎಚ್ಚರ, ನೀವು ಮಾತ್ರ ಬೆಲೆ ಘೋಷಣೆ ಮಾಡಬೇಕಂತ ನಮ್ಮ ಒತ್ತಾಯ ಇದೆ. ಇವತ್ತು ಒಂದೇ ಸಂದೇಶ ಕೊಡ್ತಾರೆ. ಒಂದು ಬಿಲ್ ಘೋಷಣೆ ಆಗಲಿ, ಇಲ್ಲ ನಮ್ಮನ್ನು ಓದಿ ಜೈಲ್ನಾಗ ಹಾಕಿ ನೀವು ಸರ್ಕಾರದವ್ರ ಕಾರ್ಖಾನೆ ಚಾಲೂ ಮಾಡ್ರಿ ಅಂತೇಳಿ ಒಂದೇ ಘೋಷಣೆ ಮಾಡಕ್ಕೆ ಬಯಸ್ತೇನೆ ಎಲ್ಲರಿಗೂ. ನನ್ನ ಹೆಸರು ಗಣೇಶ್ ಹಿರಿಯರ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ.